ಹಲೋ, ಎಲ್ಲರಿಗೂ ನಮಸ್ಕಾರ. ಸೈಕ್ರ್ಯಾಕ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಮನೋವಿಜ್ಞಾನ ಎಂಬತಕ್ಕಂಥ ಒಂದು ಭಾಗ 2 ಅಂದರೆ ಚತುರ್ಥ ಆವೃತ್ತಿ ಪ್ರೊಫೆಸರ್ ಪಿ ನಟರಾಜ್ ಅವರ ಒಂದು ಪುಸ್ತಕವನ್ನು ಪರಿಚಯ ಮಾಡ್ತಿದ್ದೀನಿ. ಇದೇನಪ್ಪ ಅಂತ ಹೇಳಿದರೆ, ಸೈಕಾಲಜಿ ವಿದ್ಯಾರ್ಥಿಗಳಿಗೆ, ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥ ಒಂದು ಬೇಸಿಕ್ ಬುಕ್ಕು. ಭಾಗ 1 ಕೂಡ ಇದು ಅವೈಲೇಬಲ್ ಇಲ್ಲ. ನಾನು ಇದನ್ನು ತುಮಕೂರಲ್ಲಿ ಖರೀದಿ ಮಾಡಿದ್ದೆ. ಈಗ ಅದು ಅವೈಲೇಬಲ್ ಇಲ್ಲ ಅಲ್ಲಿ. ಈಗ ನೀವು ಬೇಕಾದಂಥ ಅಂದರೆ ಒಂದು ಅಲ್ಲಿನ ಶ್ರೀನಿವಾಸ ಪ್ರಕಾಶನ ಅಂತ ಬರೆದು ಕೂಡ ತರಿಸ್ಕೋಬೋದು. ತುಂಬ ಒಳ್ಳೆಯ ಪುಸ್ತಕ. ಮುಖ್ಯವಾಗಿ ನಾವು ಬೇಸಿಕ್ ಇನ್ಫಾರ್ಮೇಷನ್ಸನ್ನು, ಸೈಕಾಲಜಿನ ಓದ್ಕೋಬೇಕಪ್ಪ ಅಂತ ಅಂದಾಗ ಇದು ಕನ್ನಡ ಮಾಧ್ಯಮದಲ್ಲಿ ಚೆನ್ನಾಗಿ ಬರೆದಿದ್ದಾರೆ ಇವರು, ಪ್ರೊಫೆಸರ್ ಪಿ ನಟರಾಜ್ ಅಂತೇಳಿ. ಸೊ ಇಲ್ಲಿ ನೋಡಿ, ನಿಮಗೆ ಯಾವ ರೀತಿ ಪ್ರತಿಯೊಂದು ವಿಷಯಗಳು, ಈಗ ಅವರು 2ನೇ ಅಧ್ಯಾಯ 7ರಿಂದ ಶುರುವಾಗಿದೆ. ಅಂದರೆ NCERTಯ ಒಂದು ಮಾದರಿಯಲ್ಲಿ ಇವು ಇದೆ. ಉದಾಹರಣೆಗೆ ನಾವು ಅರ್ಥ ಮಾಡ್ಕೊಳ್ಬೋದು, ಪ್ರೇರಣೆಗಳು ಅಂದರೆ ಏನು, ಮೋಟಿವೇಶನ್ಸ್ ಅಂತೇಳಿ. ಅದ್ರ ಜೊತೆಗೆ ಬುದ್ಧಿಶಕ್ತಿ ಅಂದರೆ ಏನು, ಇಂಟೆಲಿಜೆನ್ಸ್ ಅಂತೇಳಿ. ಅದರ ಒಂದು ಮುಖ್ಯ ಏನು ಕಾಂಪೊನೆಂಟ್ಸ್ ಇದೆ ಅದ್ರ ಬಗ್ಗೆನೂ ಕೂಡ ಅವರು ಚೆನ್ನಾಗಿ ಡಿಸ್ಕಷನ್ ಮಾಡ್ತಾರೆ. ಆಮೇಲೆ ವ್ಯಕ್ತಿತ್ವ ಅಂದರೆ ಏನು, ವ್ಯಕ್ತಿತ್ವದ ಒಂದು ವಿಭಾಗಗಳು ಯಾವ ರೀತಿ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು. ಆಮೇಲೆ ಅದಕ್ಕೆ ಬೇರೆ ಬೇರೆ ರೀತಿ ಟಾಪಿಕ್ಸ್ಗಳು ನೀವು ನೋಡ್ಬೋದು. ಹತಾಶೆ ಆಗ್ತಕ್ಕಂಥದ್ದು, ಡಿಸಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥದ್ದು, ಡಿಪ್ರೆಷನ್ಸ್ ಆಗಿರ್ಬೋದು, ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಅಂದರೆ ಸಂಘರ್ಷಗಳು ಅಂತ ಏನು ಕರಿತೀವಿ, ಸಂವೇಗಗಳು, ಅದು ಸಾಮಾಜಿಕ ವರ್ತನೆ, ಸೋಷಿಯಲ್ ಬಿಹೇವಿಯರ್ ಅಂತ ಏನು ಕರಿತೀವಿ. ಆಮೇಲೆ ಉಪಬೋಧೆ, ಕೌನ್ಸಿಲಿಂಗ್ ಅಂತೇಳಿ. ನಾವು ಸಾಮಾನ್ಯವಾಗಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವರ್ಡ್ಗಳು ತುಂಬ ಕಷ್ಟ ಆಗುತ್ತೆ. ಅಂದರೆ ಬಹುತೇಕ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವರಾಗಿದ್ದರಿಂದ ಈ ಒಂದು ಪುಸ್ತಕ ಭಾಳ ಮುಖ್ಯವಾಗಿ ಇರ್ತದೆ. ಕೆಲವರಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ ಯಾವ ಪುಸ್ತಕ ಓದಬೇಕು ಅಂತೇಳಿ. ಸೊ ಹಾಗಾಗಿ ನಾನು ಈ ಪುಸ್ತಕನ ನಿಮಗೆ ಒಂದು ನನ್ನ ಹತ್ರ ಮೊದಲೇ ಇತ್ತು ಈ ಪುಸ್ತಕ. ಸೊ ನೋಡ್ಬೋದು, ಈಗ ಭಾಳ ಚೆನ್ನಾಗಿದೆ. ಇದು ಹಳೆ ಪುಸ್ತಕ ಅನಿಸುತ್ತೆ ಇದು, ಬಟ್ ವಿಷಯ ಮಾತ್ರ ಚೆನ್ನಾಗಿದೆ. ಯಾವಾಗಾದರೂ ನೀವು ಅದನ್ನು ಓದ್ಕೋಬೋದು. ರೆಫರೆನ್ಸ್ ಬುಕ್ಕು ಕೂಡ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಪುಸ್ತಕ. ಒಬ್ಬರು ಸೈಕಾಲಜಿ ಪ್ರೊಫೆಷನಲ್ ಯಾರು ಕನ್ನಡ ಮಾಧ್ಯಮದವರು ಇದ್ದಾರೆ, ಇಂಗ್ಲೀಷ್ ಅಷ್ಟು ಅವ್ರಿಗೆ ಉತ್ತಮ ಇಲ್ಲ ಅಂತಕ್ಕಂಥವ್ರು ಚೆನ್ನಾಗೇ ಬರೆದಿದ್ದಾರೆ ಈ ಪುಸ್ತಕನ. ಅವ್ರು ಈ ಪುಸ್ತಕನ ಉಪಯೋಗಿಸ್ಕೋಬೋದು. ಅದಕ್ಕಾಗಿ ನಾನು ಇದನ್ನು ನಿಮಗೆ ಒಂದು ವಿವರಣೆಯನ್ನು ಕೊಟ್ಟಿದ್ದೀನಿ, ಮನೋವಿಜ್ಞಾನ ಅಂತೇಳಿ. ಇದನ್ನು ನೀವು ಎಕ್ಸಾಮ್ಸ್ಗೂ ಓದ್ಕೋಬೋದು. ಏಕೆಂದರೆ ಸೆಕೆಂಡ್ ಇಯರ್ NCERT ಪುಸ್ತಕದ್ದು ಏನಿದೆ ಅದೇ ಇದು ಕೂಡ ಕೊಡುತ್ತೆ. ಇದು PG ಲೆವೆಲ್ಗೂ ಕೂಡ ಓದ್ಕೋಬೋದು. ಯಾಕೆಂದರೆ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಭಾಳ ಮುಖ್ಯ. ಬೇಸಿಕ್ ಇನ್ಫಾರ್ಮೇಷನ್ಸ್ ಇಲ್ಲ ಅಂದರೆ ನೀವು ಲಾಂಗ್ ಆನ್ಸರ್ ಹೇಗೆ ಬರೀಲಿಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ಬುದ್ಧಿಶಕ್ತಿ ಅಂತ ಇದೆ. ಈ ಕನ್ನಡದಲ್ಲಿ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ನೀವು ಎಕ್ಸಾಮ್ ಬರೀಲಿಕ್ಕೆ ಎಲ್ಲ ರೀತಿಯ ವಿಷಯವನ್ನು ಇವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಇದು ತುಂಬ ಉಪಯುಕ್ತ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲ ಲೈಬ್ರರಿ